ನಮಸ್ಕಾರ ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ವರ್ಷಿಣಿ ಆಚಾರ್ಯ. ಮೊದಲಿಗೆ ಮುಖ್ಯಾಂಶಗಳು. ಬೆಳ್ಳಂಬೆಳಗ್ಗೆ ವಾಹನ ಸವಾರರಿಗೆ ಬಿಸಿ ಮುಟ್ಟಿಸಿದ ಚಿಕ್ಕಬಳ್ಳಾಪುರ ಜಿಲ್ಲಾ ಎಸ್ಪಿ ಕುಶಾಲ್ ಚೌಕ್ಸೆ. ಹೆಲ್ಮೆಟ್ ಇಲ್ಲದೆ ರಸ್ತೆಗಿಳಿದ ವಾಹನ ಸವಾರರಿಗೆ ದಂಡದ ಬಿಸಿ. ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸರಿಗೆ ಬೆಚ್ಚಿ ಬಿದ್ದ ಬೈಕ್ ಸವಾರರು. ಸಂಪೂರ್ಣ ಮಂಜುಮಯವಾದ ಬರದ ನಾಡು ಬಾಗೇಪಲ್ಲಿ. ಬೆಳಗ್ಗೆ 8 ಗಂಟೆಯಾದರೂ ರಸ್ತೆ ಕಾಣದಂತೆ ಕವಿದ ಮಂಜು. ವಾಹನ ಸವಾರರಿಗೆ ಸಂಕಷ್ಟ. ತಾಲೂಕೆಲ್ಲ ತಂಪು ತಂಪು ವಾತಾವರಣ. ಕಾಡಿಗಿಂತ ಕಾರೇ ಸೇಫ್ ಅಂದುಕೊಂಡ ಚಿರತೆ. ಕಾಡಿನಿಂದ ಬಂದು ಕಾರಿನಲ್ಲಿ ಕುಳಿತ ಚಿರತೆ ಮರಿ. ಪೊಲೀಸರು ಸೀಸ್ ಮಾಡಿದ ವಾಹನದಲ್ಲಿ ಠಿಕಾಣಿ ಹೂಡಿದ ಚಿರತೆ ವಾರ್ತೆಗಳ ವಿವರ. ಕಳೆದ 10 ದಿನಗಳಿಂದ ಜಿಲ್ಲೆಯಾದ್ಯಂತ ಪೊಲೀಸರು ವಿಭಿನ್ನ ರೀತಿಯಲ್ಲಿ ಸಂಚಾರಿ ನಿಯಮಗಳು ಹಾಗೂ ಹೆಲ್ಮೆಟ್ ಕಡ್ಡಾಯ ಬಗ್ಗೆ ಅರಿವು ಮೂಡಿಸಿದರು. ಇಂದು ಸ್ವತಃ ಎಎಸ್ಪಿ ಅವರು ರೋಡಿಗಿಳಿದು ವಾಹನ ಸವಾರರಿಗೆ ಬಿಸಿ ಮುಟ್ಟಿಸಿದರು. ಅದೆಲ್ಲಿ ಅಂತೀರಾ? ಈ ವರದಿ ನೋಡಿ. ಹೀಗೆ ಸ್ವತಃ ಎಎಸ್ಪಿ ಹಾಗೂ ಜಿಲ್ಲಾ ಪೊಲೀಸರು ರೋಡ್ಗಿಳಿದು ಹೆಲ್ಮೆಟ್ ಧರಿಸಿ ಬೈಕ್ ಏರಿ ಚಿಕ್ಕಬಳ್ಳಾಪುರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಿಂದ ನಗರದ ಪ್ರಮುಖ ರಸ್ತೆಗಳಲ್ಲಿ ಬೈಕ್ಗಳ ಮೂಲಕ ಹೆಲ್ಮೆಟ್ ಬಗ್ಗೆ ಅರಿವು ಮೂಡಿಸಿ ನಂತರ ರೋಡ್ಗಿಳಿದು ಹೆಲ್ಮೆಟ್ ಧರಿಸದ ವಾಹನ ಸವಾರರಿಗೆ ಬಿಸಿ ಮುಟ್ಟಿಸಿದ್ರ. ಹೋಗಿ ಬಿಡಲ್ಲ ನಾವು. ಹೋಗಿ ಸೈಡಲ್ಲಿ ಹಾಕಿ. ನಾವೆಲ್ಲ ಟೈಮ್ ಪಾಸ್ ಮಾಡ್ತಾ ಇದ್ದೀವಿ. ಎಲ್ಲರಿಗೆ ಏನು ಅದು ನಾಚಿಕೆ ಇಲ್ಲ. ಹೋಗಿ ಸೈಡಲ್ಲಿ ಹಾಕಿ ಗಾಡಿ. ಹೋಗಿ ಎಲ್ಲ ಸಾರಿ ಏನಿದೆ, ನಾವು 10 ದಿನದಿಂದ ಮಾಡ್ತಾ ಇದ್ದೀವಿ. ಸೈಡಲ್ಲಿ ಹಾಕಿ ಗಾಡಿ. ಹೋಗಿ ಹೇಗೆ ಹೋಗ್ತಾರ ನೋಡೋಣ. ಹೋಗಿ ಹೇಗೆ ಹೋಗ್ತಾರ. ಫಾಲೋ ಮಾಡಲ್ಲ. ಯಾಕೆ ಹಾಕಿಲ್ಲ ರಮೇಶ್ ಅವರು? ಮಕ್ಕಳಿಗೆ ಕರ್ಕೊಂಡು ಹೋಗ್ತಾ ಇದ್ರ, ಹಾಕ್ಬೇಕು ಹೆಲ್ಮೆಟ್. ನಾವು ಎಷ್ಟು ದಿನ 10 ದಿನ ಕಡೆ ಆಗ್ತಾ ಇದೆ, ಏನ್ ಮಾಡ್ಬೇಕು? ಗಾಡಿ ಓನರ್ ನೀವೇ ಇದ್ದೀರಾ? ನಿಮ್ಮ ಹೆಸರು ಮೇಲೆ ಇದೆ ಗಾಡಿ. ಈಗ ಅಡ್ರೆಸ್, ಮೊಬೈಲ್ ನಂಬರ್. ಹೌದು, ಕಳೆದ 10 ದಿನಗಳಿಂದ ಜಿಲ್ಲೆಯಾದ್ಯಂತ ಸಂಚಾರಿ ನಿಯಮಗಳ ಹಾಗೂ ಹೆಲ್ಮೆಟ್ ಕಡ್ಡಾಯದ ಬಗ್ಗೆ ಆಟೋ, ಧ್ವನಿವರ್ಧಕ, ಕಾಲೇಜುಗಳಲ್ಲಿ, ಸರ್ಕಾರಿ ಕಚೇರಿ, ಸಾರ್ವಜನಿಕ ಸ್ಥಳಗಳಲ್ಲಿ ಹೀಗೆ ವಿಭಿನ್ನ ರೀತಿಯಲ್ಲಿ ಅರಿವು ಮೂಡಿಸಿದ್ರ. ಆದರೆ ಚಿಕ್ಕಬಳ್ಳಾಪುರ ಜನ ಮಾತ್ರ ಯಾವುದಕ್ಕೂ ಡೋಂಟ್ ಕೇರ್ ಎನ್ನದೆ ರಸ್ತೆಗಳಲ್ಲಿ ಹೆಲ್ಮೆಟ್ ಧರಿಸದೆ ಓಡಾಟ ನಡೆಸುತ್ತಿದ್ದಾರೆ. ಇದರಿಂದ ರಸ್ತೆಗಿಳಿದ ಜಿಲ್ಲಾ ಪೊಲೀಸರು ಹೆಲ್ಮೆಟ್ ಧರಿಸದೆ ಓಡಾಡುತ್ತಿದ್ದ ಸರ್ಕಾರಿ ಅಧಿಕಾರಿಗಳು, ಡಾಕ್ಟರ್ಸ್, ಲಾಯರ್ಸ್, ರೈತರನ್ನು ಹಿಡಿದು ಫೈನ್ ಹಾಕಿಸಿದ್ದಾರೆ. ನೋಡಿ, ಮಾರ್ಕೆಟ್ಗೆ ಹೋಗ್ಬೇಕಾ? ಆಟೋ ಮಾಡ್ತೀನಿ, ಒಂದು ಆಟೋ ಅಲ್ಲಿ ಕರ್ಕೊಂಡು ಹೋಗಿ ಗಾಡಿಯಲ್ಲಿ ಇದನ್ನು ಮಾಡಿ ಏನೋ ಅವಶ್ಯಕತೆ ಇಲ್ಲ. ನಮ್ಮ ಡಿಸ್ಟ್ರಿಕ್ಟ್ ಅಲ್ಲಿ ಕಳೆದ 1 ವರ್ಷದಿಂದ 350 ಕೇಸಸ್ ಅರೌಂಡ್ ಫೆಟಲ್ ಆಕ್ಸಿಡೆಂಟ್ ಕೇಸಸ್ ಆಗಿದೆ. ಆ ಕೇಸಸಲ್ಲಿ ಮೋರ್ ದೆನ್ 350 ಡೆತ್ ಕೂಡ ಆಗಿದೆ. ಈ ಲಾಸ್ಟ್ ಇಯರ್ ಇಂದ ನಾವು ನೋಡ್ತಾ ಇದ್ದೀವಿ, ಅದೇ ಸೇಮ್ ನಂಬರ್ ಇತ್ತು ಆಕ್ಸಿಡೆಂಟ್ದು. ಈ ವರ್ಷ ಕಡಿಮೆ ಆಗಿಲ್ಲ. ಅದು ಅರ್ಥ ಏನಿದೆ ಕಿ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡ್ತಾ ಇಲ್ಲ. ನಾವು ಟ್ರಾಫಿಕ್ ಫೈನ್ಸ್ ಎಷ್ಟು ಹಾಕಿದ್ದೀವಿ ಲಾಸ್ಟ್ ಇಯರ್, ಆಲ್ಮೋಸ್ಟ್ ಸೇಮ್ ನಂಬರ್ ಇದೆ.
ಲಾಸ್ಟ್ ಇಯರ್ ಅರೌಂಡ್ 60,000 ಟ್ರಾಫಿಕ್ ಫೈನ್ಸ್ ಹಾಕಿದ್ದೀವಿ. ಈ ವರ್ಷ ಕೂಡ 60,000ಕ್ಕಿಂತ ಮೇಲೆ ಹೋಗ್ತಾ ಇದೆ ಟ್ರಾಫಿಕ್ ಫೈನ್ಸ್. ಆಮೇಲೆ ಕೂಡ ನಾವು ನೋಡಿದ್ದೀವಿ, ಅಬ್ಸರ್ವ್ ಮಾಡ್ತಾ ಇದ್ದೀವಿ ಕಿ ಆಕ್ಸಿಡೆಂಟ್ ಕಡಿಮೆ ಆಗಲ್ಲ. ಮತ್ತು ಜನ ಈ ವಿಸಿಬಲ್ ಆಫೆನ್ಸ್ ಇದೆ ಅಂದರೆ ಇದು ಕಿ ಹೆಲ್ಮೆಟ್ ಹಾಕ್ತಾ ಇಲ್ಲ, ವಿಸಿಬಲ್ ಆಫೆನ್ಸ್ ಇದೆ, ಕಾಣಿಸುತ್ತಾ ಇದೆ ಎಲ್ಲರಿಗೆ ಕಿ ಎಷ್ಟು ಫಾಲೋ ಮಾಡ್ತಾ ಇದ್ದಾರೆ, ಎಷ್ಟು ಜನ ಫಾಲೋ ಮಾಡಲ್ಲ. ಸೊ ಈ ಕಾರಣ ಬಗ್ಗೆ ಸುಮಾರು ಅಪಘಾತದಿಂದ ಸುಮಾರು ಜನ ಡೆತ್ ಆಗ್ತಾ ಇದ್ದಾರೆ. ಈ ಕಾರಣ ಬಗ್ಗೆ ನಾವು ಒಂದು ವೀಕಿಂದ ಲಾಸ್ಟ್ 1 ವೀಕಿಂದ ತುಂಬ ಅವೇರ್ನೆಸ್ ಕ್ರಿಯೇಟ್ ಮಾಡಿ, ನಾಟ್ ಓನ್ಲಿ ಇನ್ ಚಿಕ್ಕಬಳ್ಳಾಪುರ ಟೌನ್, ಆಲ್ ಓವರ್ ಡಿಸ್ಟಿಕ್ ಎಲ್ಲ ತಾಲೂಕ್ ಲೆವೆಲ್ ಪ್ಲೇಸಸಲ್ಲಿ, ಎಲ್ಲ ಸ್ಟೇಷನ್ ಲೆವೆಲ್ ಪ್ಲೇಸಸಲ್ಲಿ ದೊಡ್ಡದು ಪ್ರೋಗ್ರಾಮ್ಸ್ ಮಾಡಿ ನಾವು ಪಬ್ಲಿಕ್ಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಅದೇ ರೀತಿ ಇವತ್ತು ದಿನ ನಾವು ಒಂದು ಬೈಕ್ ರ್ಯಾಲಿ ಮಾಡಿದ್ದೀವಿ. ಬೈಕ್ ರ್ಯಾಲಿಯಲ್ಲಿ ಎಲ್ಲ ನಮ್ಮ ಪೊಲೀಸ್ ಸಿಬ್ಬಂದಿ ಮತ್ತು ಪಬ್ಲಿಕ್ಗೆ ಕೂಡ ಹೇಳಿದ್ದೀವಿ, ಬೇರೆ ಜನ ಕೂಡ ರಿಕ್ವೆಸ್ಟ್ ಮಾಡಿದ್ದೀವಿ ಕಿ ನಮ್ಮ ಜೊತೆ ಭಾಗವಹಿಸಿ ಹೆಲ್ಮೆಟ್ ಹಾಕ್ಕೊಂಡು ಬನ್ನಿ ಬೈಕ್ ರ್ಯಾಲಿಯಲ್ಲಿ. ಎಲ್ಲರೂ ಬೈಕಲ್ಲಿ ಸೈರನ್ಸ್ ಇದೆ, ಹಾರ್ನ್ ಇದೆ, ಅದನ್ನು ಯೂಸ್ ಮಾಡಿ ಸ್ವಲ್ಪ ಪಬ್ಲಿಕ್ದು ಇದು ಅವೇರ್ನೆಸ್ ಬರಬೇಕು. ಈ ಬೈಕ್ ರ್ಯಾಲಿ ಆಗ್ತಾಯಿದೆ ತೊ ನಮಗೆ ನೋಡಬೇಕು. ಈ ಕಾರಣ ಬಗ್ಗೆ ಎಲ್ಲರೂ ಸೈರನ್ ಹಾಕಿ ಮತ್ತು ಹಾರ್ನ್ಸ್ ಹಾಕಿ ಎಲ್ಲ ರ್ಯಾಲಿ ಮಾಡಿದ್ದಾರೆ. ಈಗ ನಾವು ಅಬ್ಸರ್ವ್ ಮಾಡ್ತಾ ಇದ್ದೀವಿ, ಇವತ್ತು ಅರೌಂಡ್ 60% ಜನ ಫಾಲೋ ಮಾಡ್ತಾ ಇದ್ದಾರೆ. ಬಟ್ ಈಗ ಓನ್ಲಿ 10 ಗಂಟೆ ಆಯಿತು. ನಾನು ಕೂಡ ಸ್ವಂತ ಫುಲ್ ಡೇ ರೋಡಲ್ಲಿ ಸ್ಪೆಂಡ್ ಮಾಡಿ ಪಬ್ಲಿಕ್ ಜೊತೆ ಮತ್ತೆ ಸ್ಟ್ರಿಕ್ಟಾಗಿ ಇಂಪ್ಲಿಮೆಂಟ್ ಮಾಡೋಕ್ಕೆ ಇವತ್ತಿಂದ ಪ್ರಯತ್ನ ಮಾಡ್ತೀನಿ. ಅಂದಹಾಗೆ ಚಿಕ್ಕಬಳ್ಳಾಪುರ ಜನರಿಗೆ 10 ದಿನಗಳಿಂದ ಜಿಲ್ಲಾ ಪೊಲೀಸ್ ಇಲಾಖೆಯ ಸಿಬ್ಬಂದಿ ಡಿಸೆಂಬರ್ 12ರಿಂದ ಹೆಲ್ಮೆಟ್ ಕಡ್ಡಾಯ ಅಂತ ರಸ್ತೆಗಳಲ್ಲಿ, ಮೈಕ್ಗಳಲ್ಲಿ, ನ್ಯೂಸ್ಗಳಲ್ಲಿ ಬಾಯಿ ಬಡ್ಕೊಂಡ್ರು. ಬುದ್ಧಿಬಾರದ ದ್ವಿಚಕ್ರ ವಾಹನ ಸವಾರರು ಹೆಲ್ಮೆಟ್ ಧರಿಸದೆ ರಸ್ತೆಗಿಳಿದು ಕೆಲವರು ಪೊಲೀಸರಿಗೆ ಸಿಕ್ಕಿ ದಂಡ ಕಟ್ಟಿದ್ರ, ಇನ್ನು ಕೆಲವರು ಪೊಲೀಸರ ಜೊತೆ ಕಾಳಗಕ್ಕೆ ನಿಂತಿದ್ರ, ಇನ್ನು ಕೆಲವರು ಪೊಲೀಸರು ರಸ್ತೆ ಬದಿ ನಿಂತಿದ್ದನ್ನ ಕಂಡ ಕೂಡಲೇ ವಾಪಸ್ ಗಾಡಿ ನುಗ್ಗಿಸಿಕೊಂಡು ದೌಡಾಯಿಸಿದ್ದಾರೆ. ಆದರೂ ಬಿಡದ ಪೊಲೀಸರು ಯಾರ ಮಾತಿಗೂ ಮುಲಾಜಿಲ್ಲದೆ ದಂಡ ವಿಧಿಸಿ ಕಳುಹಿಸಿದ್ದಾರೆ. ಉತ್ತಮವಾದ ಒಂದು ಅವೇರ್ನೆಸ್ ಮೂಡಿಸ್ತಾ ಇದ್ದಾರೆ. ಇದು ತುಂಬ ಉತ್ತಮವಾದಂಥ ಕೆಲಸ. ಇದು ನಮ್ಮ ಪ್ರತಿಯೊಬ್ಬರು ಇದರಲ್ಲಿ ಕೈ ಜೋಡಿಸಿ ಎಲ್ಲರೂ ಇದರಲ್ಲಿ ಸಹಕರಿಸಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ವಕೀಲರ ಸಂಘದ ಪರವಾಗಿ ನಾನು ಎಲ್ಲರಿಗೂ ಕೇಳ್ಕೊಳ್ತಾ ಇದ್ದೀನಿ. ಹೆಲ್ಮೆಟ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಆ್ಯಕ್ಚುಲಿ ಒಂದು ಮನುಷ್ಯನ ತನ್ನ ಆಕ್ಸಿಡೆಂಟ್ ಆದಾಗ, ಅಪಾಯಕರವಾದ ಆಕ್ಸಿಡೆಂಟ್ ಆದಾಗ ತನಗೋಸ್ಕರ ಅಲ್ದಿರೋದ್ರು ತಮ್ಮ ಕುಟುಂಬದವ್ರು ತಮ್ಮನ್ನು ನಂಬ್ಕೊಂಡಿರ್ತಾರೆ ಯಾವತ್ತೇ ಆಗಲಿ. ಅವ್ರಿಗಾದ್ರೂ ನಾವು ಹೆಲ್ಮೆಟ್ ಧರಿಸಿ ನಾವು ಅವ್ರಿಗೊಂದು ಇದು ಮಾಡಬೇಕಂತ. ಸರ್, ನಾನು ಹೆಲ್ಮೆಟ್ ಹಾಕಿದ್ದೆ, ಬಟ್ ತರೋದು ನಾನು ಮರ್ತೋಗಿ ನಾನು ಬಂದಿದ್ದೀನಿ ಅಷ್ಟೇ. ರೂಢಿ ಆಗಿದ್ದರಿಂದ ಇದು ನನ್ನ ತಪ್ಪಾಯಿತು. ಬಟ್ ನಾನು ಮುಂದಕ್ಕೆ ಈ ಥರ ಆಗದಿರೋ ನಾನು ನೋಡ್ಕೊಳ್ತೀನಿ. ಬೇರೆಯವ್ರಿಗೆ ದಯವಿಟ್ಟು ಎಲ್ಲರೂ ಹೆಲ್ಮೆಟ್ ಧರಿಸಿ ಪೊಲೀಸರಿಗೆ ಸಹಕಾರ ಕೊಡಿ ಅಂತ ನಾನು ಕೇಳ್ಕೊಳ್ತೀನಿ. ಒಟ್ನಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನರು ಅಪಘಾತಗಳಿಂದ ಆಗುತ್ತಿರುವ ಸಾವು ನೋವಿನ ಪ್ರಕರಣಗಳಿಂದ ತಪ್ಪಿಸಲೆಂದು ಜಿಲ್ಲಾ ಪೊಲೀಸರು ಹರಸಾಹಸ ಪಟ್ಟು ಹೆಲ್ಮೆಟ್ ಕಡ್ಡಾಯ ಮಾಡಿದ್ರೆ, ದ್ವಿಚಕ್ರ ವಾಹನಗಳ ಸವಾರರು ಮಾತ್ರ ಹೆಲ್ಮೆಟ್ ಧರಿಸದೆ ರಸ್ತೆಗಿಳಿದು ಉದ್ದಟತನ ಮೆರೆದು ಪೊಲೀಸರಿಗೆ ಕಣ್ತಪ್ಪಿಸಿ ಓಡಾಟ ನಡೆಸುತ್ತಿದ್ದಾರೆ. ಆದರೆ ಪೊಲೀಸರು ಮಾತ್ರ ನಾವು ಬಿಡೋದೇ ಇಲ್ಲವೆಂದು ಸಿಕ್ಕಿದವರನ್ನ ಸಿಕ್ಕಿದ ಹಾಗೆ ಹಿಡಿದು ದಂಡ ಕಟ್ಟಿಸಿ ಬಿಸಿ ಮುಟ್ಟಿಸುತ್ತಿದ್ದಾರೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಬಾಗೇಪಲ್ಲಿ ಎಂದರೆ ಬರಪೀಡಿತ ತಾಲೂಕು. ಬಾಗೇಪಲ್ಲಿ ಎಂದರೆ ಹಿಂದುಳಿದ ತಾಲೂಕು ಎಂಬ ಕುಖ್ಯಾತಿಗೆ ಪಾತ್ರವಾಗಿದ್ದು, ಇದೀಗ ಕಳೆದ 2 ದಿನಗಳಿಂದ ಬಾಗೇಪಲ್ಲಿಯಲ್ಲಿ ಮಂಜು ಕವಿದ ವಾತಾವರಣದಿಂದ ತಂಪುಮಯವಾಗಿದೆ. ಬೆಳಿಗ್ಗೆ 8 ಗಂಟೆಯಾದರೂ ಮಂಜು ಕವಿದು ರಸ್ತೆ ಕಾಣದ ಸ್ಥಿತಿ ನಿರ್ಮಾಣವಾಗಿದೆ. ಬನ್ನಿ ಹಾಗಾದ್ರೆ ಮಂಜು ಕವಿದ ಬಾಗೇಪಲ್ಲಿ ಹೇಗಿದೆ ನೋಡೋಣ. ಬಾಗೇಪಲ್ಲಿ ಇದೀಗ ಮಂಜಿನಿಂದ ಆವೃತವಾಗಿದೆ. ಇಡೀ ಪಟ್ಟಣ ಬೆಳಗ್ಗೆ 8 ಗಂಟೆಯಾದರೂ ಮಂಜು ಬಿಡದೆ ಆವರಿಸಿಕೊಂಡಿತ್ತು. ಬಾಗೇಪಲ್ಲಿಯ ಡಿವಿಜಿ ಮುಖ್ಯ ರಸ್ತೆ, ನ್ಯಾಷನಲ್ ಕಾಲೇಜು, ಸಂತೆ ಮೈದಾನ, ಟಿವಿ ಕ್ರಾಸ್ ಸೇರಿದಂತೆ ಪಟ್ಟಣ ಹೊರವಲಯದ ವಿವಿಧ ಪ್ರದೇಶಗಳಲ್ಲಿ ಬೆಳಗ್ಗೆ 9 ಗಂಟೆಯವರೆಗೂ ದಟ್ಟವಾದ ಮಂಜು ಆವರಿಸಿದೆ. 100 ಮೀಟರ್ ಆಚೆ ನಿಂತಿರುವ ವ್ಯಕ್ತಿಯನ್ನ ಗುರುತಿಸಲು ಸಾಧ್ಯವಾಗದಷ್ಟು ಮಂಜು ಆವರಿಸಿದ್ದು, ನಿತ್ಯ ವಾಕಿಂಗ್ ಹೋಗುವವರು ಬೆಳಗಿನ ಮಂಜನ್ನ ಕಂಡು ಅಚ್ಚರಿಪಟ್ಟಿದ್ದಾರೆ. 8 ಗಂಟೆಯಾದರೂ ಸೂರ್ಯ ಮೋಡದ ಮರೆಯಲ್ಲೇ ಇದ್ದ. ಶಾಲೆಗೆ ಹೋಗುವ ಮಕ್ಕಳು ಇಬ್ಬನಿಯ ಮಜಾ ಅನುಭವಿಸಿದ್ರ.
ಕಳೆದ ಒಂದು ವಾರದಿಂದ ಬೆಳಗ್ಗೆ 6 ಗಂಟೆಯಿಂದ 8 ಗಂಟೆಯವರೆಗೂ ಪ್ರತಿದಿನ ಮಂಜಿನಾಟ ನಡೆದೇ ಇದೆ. ದಟ್ಟವಾದ ಮಂಜು ಆವರಿಸಿ ರಸ್ತೆಯೂ ಕಾಣದಂತೆ ಸುತ್ತಲಿನ ವಾತಾವರಣ ಕಳೆಗಟ್ಟಿರುತ್ತದೆ. ಚುಮುಚುಮು ಮುಂಜಾನೆಯಲ್ಲಿ ಮೋಡ ಮುಸುಕಿದ ವಾತಾವರಣದಲ್ಲಿ ಪ್ರಕೃತಿಯ ಸುಂದರ ನೋಟ ಕಣ್ಣಿಗೆ ತಂಪನಿಯುತ್ತಿದೆ. ಗಿಡ ಬಳ್ಳಿಗಳ ಮೇಲೆಲ್ಲ ಮಂಜಿನ ಹನಿಗಳ ಸಾಲು ಸಾಲು ಗೋಚರಿಸುತ್ತಿದ್ದು, ಇದರಿಂದಾಗಿ ವಾತಾವರಣ ಇನ್ನಷ್ಟು ಕಳೆ ಕಟ್ಟುವಂತಾಗಿದೆ. ಈ ಸಂದರ್ಭದಲ್ಲಿ ನಡೆದಾಡುವಾಗ ಯಾರೇ ಎದುರಿಗೆ ಬಂದರೂ ತಕ್ಷಣ ಕಾಣದಷ್ಟು ದಟ್ಟವಾಗಿ ಮಂಜು ಸುರಿಯುತ್ತಿದೆ. ಈ ವಾತಾವರಣದಲ್ಲಿ ರಸ್ತೆಗಳಲ್ಲಿ ಸಾಗುವ ವಾಹನ ಸವಾರರು ವಾಹನಗಳ ಪ್ರಖರವಾದ ಹೆಡ್ಲೈಟ್ ಹಾಕಿಕೊಂಡು ಸಾಗುವುದು ಅನಿವಾರ್ಯ ಎಂಬಂತಾಗಿದೆ. ಶಾಲಾ ಕಾಲೇಜು ನೌಕರಿ ಬೇರೆಡೆ ಹೋಗುವ ಜನ ಸ್ವೆಟರ್ ಟೋಪಿ ಧರಿಸಿಕೊಂಡೇ ಮನೆಯಿಂದ ಹೊರಬರುತ್ತಿದ್ರ. ಬಾಗೇಪಲ್ಲಿ ಪಟ್ಟಣ, ರಾಷ್ಟ್ರೀಯ ಹೆದ್ದಾರಿ, ಗ್ರಾಮೀಣ ಪ್ರದೇಶದಲ್ಲೂ ಮಂಜು ಆವರಿಸುತ್ತಿದೆ. ಇದು ಪ್ರಕೃತಿ ಪ್ರಿಯರಿಗೆ ರಸದೌತಣ ನೀಡಿದಂತಾಗುತ್ತಿದೆ. ಬಾಗೇಪಲ್ಲಿ ಡಿವಿಜಿ ರಸ್ತೆಯ ನ್ಯಾಷನಲ್ ಕಾಲೇಜಿನಿಂದ ಹಿಡಿದು ಟಿವಿ ಕ್ರಾಸ್ ವರೆಗೂ ಪ್ರತಿದಿನ ಬೆಳಗ್ಗೆ 5ರಿಂದ 8ರವರೆಗೆ ಯಾವುದೇ ದಿಕ್ಕಿಗೂ ಕಣ್ಣು ಹಾಯಿಸಿದ್ರೂ ಮಂಜು ಮುಸುಕಿದ ವಾತಾವರಣ ಕಂಡುಬರುತ್ತಿದೆ. ವಾಯು ವಿಹಾರಕ್ಕೆ ಹೊರಟ ಜನರಿಗೆ ಪಕ್ಕದ ಮನೆ, ರಸ್ತೆಯಲ್ಲಿ ಹೋಗುವ ಜನರು ಎಲ್ಲವೂ ಅಸ್ಪಷ್ಟವಾಗಿ ಅಸದೃಶ್ಯವಾಗಿ ಕಾಣ್ತಿದ್ದಾರೆ. ಜನರು ತಮ್ಮ ಮೊಬೈಲ್ ಕ್ಯಾಮೆರಾದಲ್ಲಿ ಅಪರೂಪದ ದೃಶ್ಯಗಳನ್ನ ಸೆರೆ ಹಿಡಿಯುತ್ತಿದ್ದಾರೆ. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ವನ್ಯಜೀವಿಗಳಿಗೆ ಕಾಡು ಎಷ್ಟು ಆತಂಕ ಮೂಡಿಸಿದೆ ಅನ್ನೋದಕ್ಕೆ ಈ ಸ್ಟೋರಿ ನಿದರ್ಶನ. ಗಣಿಗಾರಿಕೆ ಸ್ಫೋಟ, ಕಾಡಿನಲ್ಲಿ ಆಹಾರದ ಕೊರತೆ, ಹೆಚ್ಚಿದ ಮಾಲಿನ್ಯ ಮುಂತಾದ ಕಾರಣಗಳಿಂದ ಈಗಾಗಲೇ ವನ್ಯಜೀವಿಗಳು ಕಾಡಿನಿಂದ ನಾಡಿಗೆ ಬರೋದು ಸಾಮಾನ್ಯವಾಗಿದೆ. ಆದರೆ ಇದು ಚಿರತೆಯೊಂದು ಕಾಡಿನಿಂದ ಬಂದು ಕಾರಿನಲ್ಲಿ ಅವಿತು ಕುಳಿತ ಸ್ಟೋರಿ. ಹಾಗಾದರೆ ಏನು ಆ ಸ್ಟೋರಿ ಅಂತೀರಾ? ನೀವೇ ನೋಡಿ. ಗುಡಿಬಂಡೆ ಸುತ್ತಮುತ್ತ ವಿಪರೀತ ಕಾಡಿದೆ. ಆದರೆ ಆ ಕಾಡಿನ ಬಹುತೇಕ ಪ್ರದೇಶ ಇದೀಗ ಗಣಿಗಾರಿಕೆಯ ಅಡ್ಡೆಯಾಗಿದ್ದು, ಪ್ರತಿನಿತ್ಯ ಸ್ಫೋಟ, ಟಿಪ್ಪರ್ ಸಂಚಾರ ಮುಂತಾದ ಕಾರಣಗಳಿಂದ ಶಬ್ದ ಮಾಲಿನ್ಯ ತೀವ್ರವಾಗಿದೆ. ಇದನ್ನು ತಡೆಯಬೇಕಿದ್ದ ಪೊಲೀಸ್ ಇಲಾಖೆ ಜಾಣ ಮೌನ ಪ್ರದರ್ಶನ ಮಾಡುತ್ತಿದ್ದು, ಇದರಿಂದ ಬೇಸತ್ತ ಚಿರತೆಯೊಂದು ನ್ಯಾಯ ಕೋರಿ ಪೊಲೀಸ್ ವಸತಿ ಗೃಹಗಳಿಗೆ ಬಂದಂತೆ ಕಾಣುತ್ತಿದೆ. ಕಾಡಿನಿಂದ ನಾಡಿಗೆ ಬರೋ ಚಿರತೆ ಯಾವುದಾದರೂ ಪೊದೆ ನೋಡಿಕೊಂಡು ಅವಿತು ಕೂರೋದು ಸಾಮಾನ್ಯ. ಆದರೆ ಈ ಚಿರತೆ ಮಾತ್ರ ಪೊಲೀಸರು ಸೀಸ್ ಮಾಡಿದ ಕಾರಿನಲ್ಲಿ ಕುಳಿತು ಪ್ರತಿಭಟನೆ ಮಾಡಿದೆ. ಹೌದು, ಇದು ನಿಜ. ಗುಡಿಬಂಡೆ ಪೊಲೀಸ್ ವಸತಿ ಗೃಹಗಳಿಗೆ ಇಂದು ಬೆಳ್ಳಂಬೆಳಿಗ್ಗೆ ವಿಶೇಷ ಅತಿಥಿಯಾಗಿ ಆಗಮಿಸಿದ ಚಿರತೆ ಮರಿಯೊಂದು ಪೊಲೀಸ್ ವಸತಿ ಗೃಹಗಳ ರಸ್ತೆಗಳಲ್ಲಿ ಗಾಂಭೀರ್ಯದಿಂದಲೇ ಸಂಚಾರ ಮಾಡಿ ಕೊನೆಗೆ ಪೊಲೀಸರು ಸೀಸ್ ಮಾಡಿದ ಕಾರೊಂದನ್ನ ಹತ್ತಿ ಸೀಟ್ ಕೆಳಗೆ ಆರಾಮವಾಗಿ ಮಲಗಿದೆ. ಇದನ್ನು ಕಂಡ ಸಾರ್ವಜನಿಕರು ಆತಂಕಗೊಂಡಿದ್ದು ಕೂಡಲೇ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರೆ. ಇದರಿಂದ ಎದ್ದೆವೋ ಬಿದ್ದೆವೋ ಅಂತ ಓಡಿ ಬಂದ ಅರಣ್ಯ ಇಲಾಖೆ ಅಧಿಕಾರಿಗಳು ಚಿರತೆ ಅವಿತು ಕೂತಿದ್ದ ಕಾರಿಗೆ ಬಲೆ ಹಾಕಿ ಚಿರತೆ ಸೆರೆ ಹಿಡಿಯಲು ತೀವ್ರ ಪ್ರಯತ್ನ ನಡೆಸಿದರು.
ನಮಗೆ ಟೌನಲ್ಲಿ ಮಕ್ಕಳು ಮರಿ ಓಡ್ತಾ ಇದ್ದಾರೆ, ರಾತ್ರಿ ಎಲ್ಲ ಓಡಾಡ್ತಾ ಇದ್ದೀವಿ. ಈ ಕಡೆ ಏನಂದರೆ ಇಲ್ಲಿ ಫುಲ್ಲಾಗಿ ಅರಣ್ಯ ಇದೆ, ನಿಯರಾಗಿ ಹತ್ತಿರದಾಗೆ. ಹಾಗೆ ಕ್ವಾರ್ಟರ್ಸಲ್ಲಿ ಕೂಡ ಗಿಡ ಗಂಟೆಗಳು ಬೆಳೆದಿದೆ. ಸ್ವಚ್ಛ ಮಾಡಬೇಕು. ಫಸ್ಟು ಸ್ವಚ್ಛ ಆದರೆ ಇಲ್ಲಿ ಕಾಣಿಸೋದಿಲ್ಲ, ಏನು ಯಾವುದೇ ಪ್ರಾಣಿ ಬಂದರೂ ಕೂಡ ಕಾಣಿಸೋದಿಲ್ಲ. ಆ ಥರ ಆಗಿಬಿಟ್ಟಿದೆ, ಗಿಡ ಗಂಟೆಗಳು ಬೆಳೆದಿದೆ. ಪೊಲೀಸ್ ಕ್ವಾರ್ಟರ್ಸ್ ಅವರು ಕ್ಲೀನ್ ಮಾಡಿಸ್ಕೋಬೇಕು. ಸೊ ಅದರಿಂದ ಮುನ್ಸಿಪಾಲ್ಟಿ ಅವರು ಕ್ಲೀನ್ ಮಾಡಿಸಿದ್ರೆ ಯಾವುದೇ ಭಯ ಇರೋದಿಲ್ಲ, ಆತಂಕ ಇರೋದಿಲ್ಲ. ಕಾಡು ಪ್ರಾಣಿಗಳೇ ಅಲ್ಲ, ಏನು ಈಗ ಈ ಗಾಡಿಗಳು ತಂದು ಮನೆಗಳ ಹತ್ರ ನಿಲ್ಲಿಸಿದ್ದಾರೆ, ಇದಕ್ಕೆ ಸಪ್ರೇಟಾಗಿ ನಿಲ್ಲಿಸಬೇಕು ಪೊಲೀಸವರು. ಯಾಕೆಂದರೆ ಈ ಕ್ವಾರ್ಟರ್ಸ್ ಹತ್ರ ಪಕ್ಕದ ಮನೆಗಳೆಲ್ಲ ಇವೆ, ಹಾವುಗಳು ಬರ್ತವೆ, ಚೇಳುಗಳು ಬರ್ತವೆ. ಜಾಸ್ತಿ ಅಂದರೆ ಹಾವುಗಳು ಜಾಸ್ತಿ ಇದೆ. ಈ ಗಾಡಿಗಳು ಆ ಕಡೆ ಹಾಕ್ಕೋಬೇಕಂದ್ರೆ ಅವರದ್ದು ಫಸ್ಟ್ ಆಫ್ ಆಲ್ ಪೊಲೀಸ್ ಅವ್ರಿಗೆ ವಿನಂತಿ. ಯಾಕೆಂದರೆ ಆ ಗಾಡಿಗಳು ತಗೊಂಡೋಗಿ ಬೇರೆ ಎಲ್ಲಾದರೂ ಪಾರ್ಕಿಂಗ್ ಜಾಗದಲ್ಲಿ ಎಲ್ಲ ಅವರು ಜಾಗ ಬಿಟ್ಟು ಅಲ್ಲಿ ಹಾಕ್ಕೋಬೇಕಂತ ವಿನಂತಿ. ಭಯ ಆಗ್ತಾಯಿದೆ. ಚಿರತೆ ಅನ್ನಲ್ಲ, ನಾವು ಹಾವುಗಳಿದೆ ಜಾಸ್ತಿ ಅಂದರೆ ಚಿರತೆ. ಇವಾಗ ಫಸ್ಟ್ ಆಫ್ ಆಲ್ ಹಾವುಗಳಿದೆ, ಹಾವುಗಳು ಬಿಟ್ಟು ನೆಕ್ಸ್ಟ್ ಬಂದು ಚಿರತೆ ಬಂದಿದೆ. ಈ ಕಡೆ ನಾಯಿಗಳು ಓಡಾಡೋದಕ್ಕೂ ಕಷ್ಟ ಆಗಿದೆ. ನಾಯಿಗಳು ಹಿಡ್ಕೊಳ್ಳೋದಕ್ಕೂ ಈ ನಾಯಿಗಳೆಲ್ಲ ಮಕ್ಕಳನ್ನ ಹಿಡ್ಕೊಂಡು ಹೋಗ್ಬಿಡ್ತಾವೆ ಅಂತ ಭಯ ಆಗ್ತಾಯಿದೆ. ನಾವು ನೋಡಿದ್ವಿ ಕಾರಲ್ಲಿದೆ, ಅದೇನು ಹಳೆ ಕಾರಲ್ಲಿ ನಿಲ್ಲಿಸಿದ್ದಾರೆ ಪೊಲೀಸ್ ಕ್ವಾರ್ಟರ್ಸಲ್ಲಿ. ಆ ಕ್ವಾರ್ಟರ್ಸಿಂದ ಸ್ವಲ್ಪ ಆಚೆ ಆಗಬೇಕಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ ನಾವು. ಹೊರಗೆ ಎಷ್ಟೇ ಗಲಾಟೆ ಮಾಡಿ ಜನ ಓಡಾಡುತ್ತಿದ್ದರೂ ಇದಕ್ಕೂ ತನಗೂ ಯಾವುದೇ ಸಂಬಂಧ ಇಲ್ಲ ಎನ್ನುವ ರೀತಿಯಲ್ಲಿ ಚಿರತೆ ಆರಾಮವಾಗಿ ಕಾರಿನಲ್ಲೇ ಮಲಗಿತ್ತು. ಇದೊಂಥರ ಗಣಿಗಾರಿಕೆ ವಿರುದ್ಧ ಪ್ರತಿಭಟನೆ ಮಾಡೋ ರೀತಿಯಲ್ಲಿಯೇ ಇತ್ತು. ಪೊಲೀಸರ ನಿರ್ಲಕ್ಷ್ಯದ ವಿರುದ್ಧ ಚಿರತೆ ಬಂದು ಪೊಲೀಸ್ ವಸತಿ ಗೃಹಗಳಲ್ಲಿ ಠಿಕಾಣಿ ಹಾಕಿದಂತೆ ಕಾಣುತ್ತಿತ್ತು. ಆದರೂ ಅರಣ್ಯ ಇಲಾಖೆ ಅಧಿಕಾರಿಗಳು ಸುಮಾರು 2 ಗಂಟೆಗೂ ಹೆಚ್ಚು ಕಾಲ ಚಿರತೆ ಸೆರೆಗಾಗಿ ತೀವ್ರ ಪ್ರಯತ್ನ ಮುಂದುವರೆಸಿದರು. ಗುಡಿಬಂಡೆ ತಾಲೂಕಿನಲ್ಲಿ ಗುಡಿಬಂಡೆ ಪೊಲೀಸ್ ಇಲಾಖೆಯ ವಸತಿಗೃಹ ಆವರಣದಲ್ಲಿ ಒಂದು ಚಿರತೆ ಬಂದಿದೆ. ಅದು ಅಲ್ಲೇ ನಿಲ್ಲಿಸಿದಂಥ ಒಂದು ಹಳೆಯ ವಾಹನದೊಳಗಡೆ ಅದು ಸೇರಿಕೊಂಡಿದೆ. ಅದನ್ನೀಗ ಅರಣ್ಯ ಇಲಾಖೆ ಸಿಬ್ಬಂದಿ ಎಲ್ಲ ಸ್ಥಳಕ್ಕೆ ಹೋಗಿ ಆ ವಾಹನದಿಂದ ಅದು ಆಚೆ ಬರದೇ ಇರೋ ರೀತಿ ಬಲೆಗಳನ್ನೆಲ್ಲ ಹಾಕಿ ಅದನ್ನ ಅಲ್ಲಿ ಕಾಯ್ತಾ ಇದ್ದೀವಿ. ಈಗ ಡಾಕ್ಟರ್ ಕಿರಣ್ ಅಂದ್ಬಿಟ್ಟು ಬನ್ನೇರುಘಟ್ಟ ಜೈವಿಕ ಉದ್ಯಾನದಿಂದ ನುರಿತ ಪಶುವೈದ್ಯರು ಬರ್ತಾ ಇದ್ದಾರೆ. ಅವ್ರು ಬಂದು ಅದನ್ನು ಅಲ್ಲಿಂದ ರೆಸ್ಕ್ಯೂ ಮಾಡಿ ಅದನ್ನು ವಾಪಸ್ ಅರಣ್ಯಕ್ಕೆ ಬಿಡ್ತೀವಿ ನಾವು. ಅದೇ ಕಾರ್ಯಾಚರಣೆ ಇವಾಗ ಒಬ್ಬ ವೈದ್ಯಾಧಿಕಾರಿಗಳು ಬಂದ ಮೇಲೆ ಶುರುವಾಗುತ್ತೆ. ಈ ಸದ್ಯಕ್ಕೆ ಅದು ಹಳೆ ವಾಹನದಲ್ಲಿ ಏನು ಸೇರಿಕೊಂಡಿದೆ ಅದರಿಂದ ಆಚೆಗೆ ಬರದೇ ಇರೋ ರೀತಿ ಮತ್ತು ಪ್ರಾಣಿಗೂ ತೊಂದರೆ ಆಗಬಾರ್ದು, ಸುತ್ತಲೂ ಇರೋವಂಥ ಜನರಿಗೂ ತೊಂದರೆ ಆಗದೇ ಇರೋ ರೀತಿ ಬಲೆ ಹಾಕಿ ಅದನ್ನು ಸೆಕ್ಯೂರ್ ಮಾಡಿದ್ದೀವಿ. ಒಬ್ಬ ವಾಹನ ಸುತ್ತಲೂ ಬಲೆ ಹಾಕಿ ಸೆಕ್ಯೂರ್ ಮಾಡಿದ್ದೀವಿ. ಡಾಕ್ಟರ್ ಬಂದ ಮೇಲೆ ಅದು ಆಪ್ರೇಷನ್ ಸ್ಟಾರ್ಟ್ ಆಗುತ್ತೆ. ಅದು ನೋಡಲಿಕ್ಕೆ ಅದು ಸಣ್ಣ ಪ್ರಾಯದ ಚಿರತೆ ಥರ ಕಾಣಿಸ್ತಾ ಇದೆ ವಿಡಿಯೋದಲ್ಲಿ. ಅದು ವೈದ್ಯಾಧಿಕಾರಿಗಳು ನೋಡಿ ಅದನ್ನ ಪರಿಶೀಲಿಸಿದ ನಂತರ ನಿಖರವಾಗಿ ಅದರದ್ದು ವಯಸ್ಸು, ಜಾತಿ ಎಲ್ಲ, ಅದ್ರ ಯಾವ ಹೆಣ್ಣು ಅಥವಾ ಗಂಡು ಇದನ್ನೆಲ್ಲ ಹೇಳೋದು ಆಮೇಲಿಂದ ಹೇಳ್ತೀವಿ. ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿಬಂಡೆ. ಕಳೆದ 10 ದಿನಗಳಿಂದ ಡಿಸೆಂಬರ್ 12ಕ್ಕೆ ಹೆಲ್ಮೆಟ್ ಕಡ್ಡಾಯ ಎಂದು ಜಿಲ್ಲಾ ಪೊಲೀಸರು ಎಷ್ಟೇ ಪ್ರಚಾರ ಮಾಡಿದರೂ ಬಾಗೇಪಲ್ಲಿಯ ಬೈಕ್ ಸವಾರರು ಡೋಂಟ್ ಕೇರ್ ಎಂದಿದ್ದಾರೆ. ಪೊಲೀಸರ ಎಚ್ಚರಿಕೆ ನಿರ್ಲಕ್ಷ್ಯ ಮಾಡಿ ಹೆಲ್ಮೆಟ್ ಇಲ್ಲದೆ ರಸ್ತೆಗಿಳಿದ ಬೈಕ್ ಸವಾರರಿಗೆ ಪೊಲೀಸರು ದಂಡದ ಬಿಸಿ ಮುಟ್ಟಿಸಿದ್ದಾರೆ. ಕಳೆದ 10 ದಿನಗಳಿಂದ ಡಿಸೆಂಬರ್ 12ಕ್ಕೆ ಹೆಲ್ಮೆಟ್ ಕಡ್ಡಾಯ ಎಂದು ಜಿಲ್ಲಾ ಪೊಲೀಸರು ಎಷ್ಟೇ ಪ್ರಚಾರ ಮಾಡಿದರೂ ಬಾಗೇಪಲ್ಲಿಯ ಬೈಕ್ ಸವಾರರು ಡೋಂಟ್ ಕೇರ್ ಎಂದಿದ್ದಾರೆ. ಪೊಲೀಸರ ಎಚ್ಚರಿಕೆ ನಿರ್ಲಕ್ಷ್ಯ ಮಾಡಿ ಹೆಲ್ಮೆಟ್ ಇಲ್ಲದೆ ರಸ್ತೆಗಿಳಿದ ಬೈಕ್ ಸವಾರರಿಗೆ ಪೊಲೀಸರು ದಂಡದ ಬಿಸಿ ಮುಟ್ಟಿಸಿದ್ದಾರೆ. ಬಾಗೇಪಲ್ಲಿ ಪಟ್ಟಣದ ಡಿವಿಜಿ ರಸ್ತೆ, ಸಂತೆ ಮೈದಾನ, ಟಿಬಿ ಕ್ರಾಸ್, ಗೋಳೂರು ರಸ್ತೆ, ವಿವಿಧ ಗ್ರಾಮೀಣ ಪ್ರದೇಶಗಳಿಂದ ಪಟ್ಟಣಕ್ಕೆ ರೈತರು, ಕೂಲಿ ಕಾರ್ಮಿಕರು, ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ವಿವಿಧ ಕೆಲಸಗಳಿಗೆ ಬೈಕ್ ಸವಾರರು ಆಗಮಿಸುತ್ತಾರೆ. ಈ ಸವಾರರು ಯಾವುದೇ ರೀತಿ ಹೆಲ್ಮೆಟ್ ಧರಿಸದೆ ಪಟ್ಟಣಕ್ಕೆ ಆಗಮಿಸುತ್ತಿದ್ದಂತೆ ಅರಿವು ಮೂಡಿಸಿ ಇವರಿಗೆ ಪೊಲೀಸರು ಚುರುಕು ಮುಟ್ಟಿಸಿದರು.
ಸರ್ಕಲ್ ಇನ್ಸ್ಪೆಕ್ಟರ್ ಪ್ರಶಾಂತ್ ವರ್ಣಿ ಹಾಗೂ ಸಬ್ ಇನ್ಸ್ಪೆಕ್ಟರ್ ಸುನೀಲ್ ನೇತೃತ್ವದಲ್ಲಿ ಇಂದು ಬಾಗೇಪಲ್ಲಿ ಪಟ್ಟಣದ ಡಿವಿಜಿ ಮುಖ್ಯ ರಸ್ತೆಯಲ್ಲಿ ವಿವಿಧ ಗ್ರಾಮಗಳಿಂದ ಆಗಮಿಸುತ್ತಿರುವ ಬೈಕ್ ಸವಾರರಿಗೆ ಮೊದಲನೇ ದಿನವೇ ಪೊಲೀಸರು ಚುರುಕು ಮುಟ್ಟಿಸಿ ಗಾಡಿ ತಡೆದು ಹೆಲ್ಮೆಟ್ ಹಾಕದೇ ಇರುವಂತಹ ಬೈಕ್ ಸವಾರರಿಗೆ ಹೆಲ್ಮೆಟ್ ಧರಿಸುವಂತೆ ತಿಳಿಸಿ ದಂಡವನ್ನ ವಿಧಿಸಲಾಯಿತು. ಇನ್ನು 70 ಗಾಡಿಗಳನ್ನು ಹಿಡಿದು 35,000 ರೂಪಾಯಿ ದಂಡ ವಿಧಿಸಿದ್ರ. ಯಾವುದೇ ಅಧಿಕಾರಿಗಳಾಗಲಿ ಸಾರ್ವಜನಿಕರಾಗಲಿ ಕಾನೂನು ಎಲ್ಲರಿಗೂ ಒಂದೇ ಎಂದು ದಂಡವನ್ನ ವಿಧಿಸಿ ಹೆಲ್ಮೆಟ್ ಧರಿಸುವಂತೆ ತಿಳಿ ಹೇಳಿದ್ರ. ಈ ವೇಳೆ ಸರ್ಕಲ್ ಇನ್ಸ್ಪೆಕ್ಟರ್ ಪ್ರಶಾಂತ್ ವರ್ಣಿ ಮಾತನಾಡಿ, ಈಗಾಗಲೇ ಡಿಸೆಂಬರ್ 12ರಿಂದ ಹೆಲ್ಮೆಟ್ ಕಡ್ಡಾಯ ಎಂದು ಜಾಗೃತಿ ಮೂಡಿಸಲಾಗಿದೆ. ಆದರೂ ಬೈಕ್ ಸವಾರರು ಹೆಲ್ಮೆಟ್ ಧರಿಸದೇ ಬರುತ್ತಿರುವುದು ದುರಂತದ ವಿಚಾರ. ಬೈಕ್ ಸವಾರರು ಹೆಲ್ಮೆಟ್ ಧರಿಸಬೇಕು, ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಈಗ ವಿಧಿಸುತ್ತಿರುವ ದಂಡಕ್ಕಿಂತ ಡಬಲ್ ದಂಡವನ್ನ ವಿಧಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ರ. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಅಸ್ತ್ರ ಕ್ಲಿನಿಕ್, ನೋವು ನಿವಾರಣೆ ಮತ್ತು ಕ್ಷೇಮ ಕ್ಲಿನಿಕ್, ಅಪೋಸಿಟ್ ಟು ರೈಲ್ವೆ ಸ್ಟೇಷನ್, ಚಾಮರಾಜಪೇಟೆ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 8310196623. ಚಿಕ್ಕಬಳ್ಳಾಪುರದಲ್ಲಿ 5 ವರ್ಷಗಳಿಂದ ಉತ್ತಮ ಸೇವೆಯನ್ನ ನೀಡುತ್ತಿದೆ ಅಸ್ತ್ರ ಕ್ಲಿನಿಕ್. ನಿಮಗೆ ಯಾವುದೇ ರೀತಿಯ ನೋವುಗಳಿರಲಿ ಒಮ್ಮೆ ಭೇಟಿ ಕೊಡಿ ಅಸ್ತ್ರ ಕ್ಲಿನಿಕ್ಗೆ. ಡಾಕ್ಟರ್ ಶ್ರವಣ್ ಕುಮಾರ್ ಅವರು ಯಾವುದೇ ಶಸ್ತ್ರಚಿಕಿತ್ಸೆ ಇಲ್ಲದೆ ಆಧುನಿಕ ರೀತಿಯ ಚಿಕಿತ್ಸೆಯನ್ನ ನೀಡುತ್ತಾರೆ. ನಮ್ಮಲ್ಲಿ ಲಭ್ಯವಿರುವ ಚಿಕಿತ್ಸೆಗಳು: ಸ್ಕ್ಯಾನಿಂಗ್ ಮೂಲಕ ನಿಮ್ಮ ನೋವನ್ನು ಪತ್ತೆ ಹಚ್ಚಿ ಇಂಜೆಕ್ಷನ್ ಮೂಲಕ ನೋವು ನಿವಾರಣೆ ಮಾಡುತ್ತಾರೆ. ಯಾವುದೇ ಹಳೆಯ ನೋವುಗಳಿರಲಿ ಇಲ್ಲಿದೆ ಸೂಕ್ತವಾದ ಚಿಕಿತ್ಸೆ. ರೀಜನರೇಟಿವ್ ಥೆರಪಿ, ಕೀಲು ನೋವು, ಸಂಧಿವಾತ, ಮೈಗ್ರೇನ್, ಕ್ಯಾನ್ಸರ್, ಫ್ರೋಝನ್ ಶೋಲ್ಡರ್, ಸಿಯಾಟಿಕಾ, ನರಗಳ ದೌರ್ಬಲ್ಯ ರೋಗಗಳಿಗೆ ಸೂಕ್ತ ಚಿಕಿತ್ಸೆ ಪಡೆಯಬಹುದು. ಇಂಟಿಗ್ರೇಟಿವ್ ಮೆಡಿಸಿನ್, ಫಿಸಿಯೋಥೆರಪಿ ಅಂಡ್ ವೆಲ್ನೆಸ್, ವೆಯ್ಟ್ ಮ್ಯಾನೇಜ್ಮೆಂಟ್, ನ್ಯೂಟ್ರಿಷನ್ ಟ್ರೀಟ್ಮೆಂಟ್ ಲಭ್ಯವಿದೆ. ಸೂಕ್ತವಾದ ಚಿಕಿತ್ಸೆಗಾಗಿ ನೀವು ಅಲ್ಲಿ ಇಲ್ಲಿ ಅಲಿಯಬೇಕಿಲ್ಲ. ಒಮ್ಮೆ ಭೇಟಿ ಕೊಡಿ ನಮ್ಮ ಅಸ್ತ್ರ ಕ್ಲಿನಿಕ್ಗೆ. ಅಸ್ತ್ರ ಕ್ಲಿನಿಕ್ ನೋವು ನಿವಾರಣೆ ಮತ್ತು ಕ್ಷೇಮ ಕ್ಲಿನಿಕ್, ಅಪೋಸಿಟ್ ರೈಲ್ವೆ ಸ್ಟೇಷನ್, ಚಾಮರಾಜಪೇಟೆ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 8310196623. ನೀವೇನಾದರೂ ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ಗುಡಿಬಂಡೆ, ಬಾಗೇಪಲ್ಲಿ, ಚಿಂತಾಮಣಿ, ಗೌರಿಬಿದನೂರು ಕಡೆಯವರ? ಹಾಗಿದ್ರೆ ಇನ್ನೂ ಏನು ಯೋಚನೆ ಮಾಡ್ತಾ ಇದ್ದೀರಾ? ಸೆಕೆಂಡ್ ಥಾಟ್ ಇಲ್ಲದೆ ನೀವು ಬರಬೇಕಾಗಿರೋದು ನಮ್ಮ ಏಸ್ ಆಕ್ವಾಟೆಕ್ಗೆ. ಯಾಕೆಂದ್ರೆ ನಿಮ್ಮಿಷ್ಟದ ಪ್ಯೂರಿಫೈಯರ್ಸ್ನ ನೀವು ತಗೊಂಡು ಹೋಗ್ಬೋದು. ಹಾಗೆ ಎಷ್ಟು ವೈಡ್ ವೆರೈಟಿ ಆಪ್ಷನ್ಸ್ ನಿಮಗೆ ಯಾವುದೇ ಶೋರೂಮಲ್ಲೂ ನೋಡೋಕೆ ಸಿಗೋದಿಲ್ಲ. ಬರೀ 5,500ಕ್ಕೆ ವಾಟರ್ ಪ್ಯೂರಿಫೈಯರ್ಸ್ ಸಿಗ್ತಾ ಇದೆಯಾ? ಹೌದು, ನಮ್ಮ ಏಸ್ ಆಕ್ವಾಟೆಕ್ನಲ್ಲಿ ಬರೀ 5,500ದಿಂದ ಒಳ್ಳೆಯ ಗುಣಮಟ್ಟದ ವಾಟರ್ ಪ್ಯೂರಿಫೈಯರ್ಸ್ ಶುರುವಾಗಿದೆ. ವೈಡ್ ವೆರೈಟಿ ಜೊತೆ ಕಾಪರ್, ಜಿಂಕ್, ಆಲ್ಕಲೈನ್ ಟೆಕ್ನಾಲಜೀಸ್. ಯಾವುದೇ ಪ್ಯೂರಿಫೈಯರ್ಸ್ ಜೊತೆ 1 ವರ್ಷದ ವ್ಯಾರಂಟಿ ಜೊತೆ ಫ್ರೀ ಇನ್ಸ್ಟಾಲೇಷನ್, ಹಾಗೆ 4 ವರ್ಷದ ಫ್ರೀ ಸರ್ವಿಸ್. ಹಾಗೆಯೇ ಯಾವುದೇ ಪ್ಯೂರಿಫೈಯರ್ಸ್ ಮಾರುಕಟ್ಟೆ ಬೆಲೆಗಿಂತ 40% ರಿಯಾಯಿತಿ ದರದಲ್ಲಿ ನಮ್ಮ ಹತ್ರ ಸಿಗ್ತಾ ಇದೆ. ಸತತವಾಗಿ 20 ವರ್ಷಗಳಿಂದ ಇವರು ಈ ಬಿಸ್ನೆಸ್ ನ ರನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಬೆಂಗಳೂರಿನ ಸಹಕಾರ ನಗರದಲ್ಲಿ, ಹಾಗೇನೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ಔಟ್ಲೆಟ್ಸ್ ಇದೆ. ನಮ್ಮ ವಿಳಾಸ ಆಪೋಸಿಟ್ ಟು ಕೆನರಾ ಬ್ಯಾಂಕ್, ಆಂಬೂರು ಬಿರಿಯಾನಿ ಪಕ್ಕದ ರಸ್ತೆ, 2ನೇ ಅಂಗಡಿ, ಬಿಬಿ ರೋಡ್, ಚಿಕ್ಕ
ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇಂದಿನಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೈಕ್ ಸವಾರರಿಗೆ ಹೆಲ್ಮೆಟ್ ಕಡ್ಡಾಯವಾಗಿದ್ದು, ಹೆಲ್ಮೆಟ್ ಧರಿಸದೆ ರಸ್ತೆಗಿಳಿದ ಬೈಕ್ ಸವಾರರಿಗೆ ಚೇಳೂರು ಪೊಲೀಸರು ದಂಡದ ಮೂಲಕ ಬಿಸಿ ಮುಟ್ಟಿಸುವ ಕೆಲಸಕ್ಕೆ ಮುಂದಾದರು. ಕಳೆದ ಹಲವು ದಿನಗಳಿಂದ ನಿರಂತರವಾಗಿ ಜಾಗೃತಿ ಮೂಡಿಸಿದರೂ ಎಚ್ಚೆತ್ತುಕೊಳ್ಳದ ಜನರಿಗೆ ಇಂದು ಬೆಳ್ಳಂಬೆಳಿಗ್ಗೆ ದಂಡದ ಮೂಲಕ ಎಚ್ಚರಿಕೆ ನೀಡಲಾಯಿತು. ನಿಮ್ಮ ಜೀವನ ಕಾಪಾಡಿಕೊಳ್ಳಲು ನೀವು ಹೆಲ್ಮೆಟ್ ಧರಿಸಿ ಬೈಕ್ ಓಡಿಸಿ. ಡಿಸೆಂಬರ್ 12ರಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹೆಲ್ಮೆಟ್ ಕಡ್ಡಾಯವಾಗಲಿದೆ. ಹೆಲ್ಮೆಟ್ ಧರಿಸದೆ ರಸ್ತೆಗೆ ಬಂದರೆ ದಂಡ ಕಟ್ಟಬೇಕು. ಪದೇ ಪದೇ ಪುನರಾವರ್ತನೆಯಾದರೆ ಬೈಕ್ ಸೀಸ್ ಮಾಡಿ ಪ್ರಕರಣ ದಾಖಲಿಸಲಾಗುವುದೆಂದು ನಿರಂತರವಾಗಿ ಪೊಲೀಸರು ಜಾಗೃತಿ ಮೂಡಿಸಿದರು. ಹೆಲ್ಮೆಟ್ ಧರಿಸದೆ ಇಂದು ವಾಹನಗಳು ರಸ್ತೆಗಿಳಿದವು. ಇದರಿಂದ ಪೊಲೀಸರು ದಂಡ ಹಾಕುವ ಮೂಲಕ ಎಚ್ಚರಿಕೆ ರವಾನಿಸಿದರು. ಶುಕ್ರವಾರ ಬೆಳಗ್ಗೆ ಚೇಳೂರು ಪ್ರಮುಖ ರಸ್ತೆಗಳಲ್ಲಿ ಸಾರ್ವಜನಿಕರೊಂದಿಗೆ ಪೊಲೀಸ್ ಸಿಬ್ಬಂದಿ ಬೈಕ್ ಜಾಥಾ ನಡೆಸಿ ಹೆಲ್ಮೆಟ್ ಜಾಗೃತಿ ಸಭೆ ನಡೆಸಿದರು. ಬಳಿಕ ಸಾರ್ವಜನಿಕರೊಂದಿಗೆ ಪಿಎಸ್ಐ ಹರೀಶ್ ಮಾತನಾಡಿ, ದ್ವಿಚಕ್ರ ವಾಹನಗಳ ಸವಾರರು ಹೆಲ್ಮೆಟ್ ಧರಿಸುವುದರಿಂದ ಅಪಘಾತದ ತೀವ್ರತೆ ಕಡಿಮೆ ಮಾಡುತ್ತದೆ ಮತ್ತು ಕಾನೂನಿನ ಅನ್ವಯ ದಂಡ ತಪ್ಪಿಸುತ್ತದೆ. ಹೆಲ್ಮೆಟ್ ಕೇವಲ ಕಾನೂನಿನ ಅಂಶವಲ್ಲ, ಅದು ನಿಮ್ಮ ಅಮೂಲ್ಯವಾದ ಜೀವ ಉಳಿಸುವ ಸಾಧನ ಎಂಬುದನ್ನು ಪ್ರತಿಯೊಬ್ಬರೂ ಅರಿತು ಕಡ್ಡಾಯವಾಗಿ ಪಾಲಿಸಬೇಕು ಎಂದರು. ಎಲ್ಲ ಸವಾರರಿಗೂ ಬೈಕ್ ಸವಾರರಿಗೂ ಹೆಲ್ಮೆಟ್ ಕಡ್ಡಾಯ ಮಾಡಿರ್ತೈತೆ. ಆದ್ದರಿಂದ ಎಲ್ಲರೂ ಇವತ್ತು ಬೆಳಗ್ಗೆ ನಮ್ಮ ಸಾರ್ವಜನಿಕರ ಒಟ್ಟಿಗೆ ಮತ್ತು ನಮ್ಮ ಪೊಲೀಸ್ ಇಲಾಖೆಯ ವತಿಯಿಂದ ಒಂದು ಹೆಲ್ಮೆಟ್ ಅವೇರ್ನೆಸ್ಗೋಸ್ಕರ ಈಗ ಎಲ್ಲರೂ ನಮ್ಮ ಚಿಕ್ಕರಿಂದ ಸ್ಕೂಲಿಂದ RMC ಹೇಳೋರ್ಗು ಮೈನ್ ರಸ್ತೆಯಲ್ಲಿ ಹೆಲ್ಮೆಟ್ ಅವೇರ್ನೆಸ್ ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ. ನಿಯಮ ಉಲ್ಲಂಘಿಸುವವರಿಗೆ ದಂಡ ವಿಧಿಸುವ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ. ಎಲ್ಲರೂ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ ತಮ್ಮ ಕುಟುಂಬದವರ ಹಿತದೃಷ್ಟಿಯಿಂದ ಜವಾಬ್ದಾರಿಯುತವಾಗಿ ವಾಹನ ಚಲಾಯಿಸಲು ಪ್ರೋತ್ಸಾಹಿಸಲಾಗುತ್ತಿದೆ. ಅಪಘಾತಗಳಲ್ಲಿ ದ್ವಿಚಕ್ರ ವಾಹನ ಸವಾರರಿಗೆ ತಲೆಗೆ ಪೆಟ್ಟಾಗಿ ಸಾಕಷ್ಟು ಸಾವುಗಳು ಸಂಭವಿಸಿವೆ. ಇದಕ್ಕೆ ಮೂಲ ಕಾರಣವೇ ಹೆಲ್ಮೆಟ್ ಇಲ್ಲದೆ ದ್ವಿಚಕ್ರ ವಾಹನ ಓಡಿಸುವುದು. ಹೆಲ್ಮೆಟ್ ಹಾಕಿಕೊಂಡು ವಾಹನ ಸವಾರಿ ಮಾಡಿದ್ದಲ್ಲಿ ಸಾವು ಸಂಭವಿಸುವ ಸಂದರ್ಭ ಕಡಿಮೆ. ಎಲ್ಲ ಬೈಕ್ ಸವಾರರು ತಪ್ಪದೇ ಹೆಲ್ಮೆಟ್ ಧರಿಸಬೇಕೆಂದು ಚೇಳೂರು ಪಿಎಸ್ಐ ಹರೀಶ್ ಹೇಳಿದರು. ಸಿಎಸ್ ವೆಂಕಟೇಶ್, ಸಿಟಿವಿ ನ್ಯೂಸ್, ಚೇಳೂರು. ಅದು ಹೇಳಿ ಕೇಳಿ ಪೊಲೀಸ್ ಠಾಣೆ ಪಕ್ಕದಲ್ಲೇ ಪೊಲೀಸರ ಕ್ವಾರ್ಟರ್ಸ್. ಅಲ್ಲಿಗೆ ಪೊಲೀಸರನ್ನ ಹುಡುಕಿಕೊಂಡು ಪ್ರತಿದಿನ ನೊಂದವರು ಆಗಮಿಸುತ್ತಿದ್ರೆ ಇಂದು ವಿಶೇಷ ಅತಿಥಿಯೊಬ್ಬರು ಆಗಮಿಸಿದ್ರು. ಅತಿಥಿಯನ್ನು ನೋಡಿ ಪೊಲೀಸರು ದಿಕ್ಕುಪಾಲಾಗಿ ಓಡಿದ ಪ್ರಸಂಗ ನಡೆಯಿತು. ಅಷ್ಟಕ್ಕೂ ಆ ಅತಿಥಿಯಾದ್ರೂ ಯಾರು, ಅವರ ವಿಶೇಷತೆಯಾದ್ರೂ ಏನು ಅಂತೀರಾ? ಈ ವರದಿ ನೋಡಿ. ಗಾಂಭೀರ್ಯವಾಗಿ ಹೆಜ್ಜೆ ಹಾಕುತ್ತಾ ಪೊಲೀಸ್ ಕ್ವಾರ್ಟರ್ಸ್ನಲ್ಲಿ ನಡೆದಾಡುತ್ತಿರುವ ಈ ಅತಿಥಿ ಅಂತಿಂತ ಅತಿಥಿಯಲ್ಲ. ಇವರನ್ನ ನೋಡಿದ ಪೊಲೀಸರೇ ಕೆಲಕಾಲ ಭಯಭೀತರಾಗಿದ್ರ. ಇವರ ಹೆಸರು ಮರಿಚಿರತೆ. ಇಂದು ಕಾಡಿನ ದಾರಿ ತಪ್ಪಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ಪೊಲೀಸ್ ಠಾಣೆಯತ್ತ ಹೆಜ್ಜೆ ಹಾಕಿದೆ. ಪೊಲೀಸ್ ಠಾಣೆ ನೋಡಿ ಅದೇನಾಯಿತು ಏನೋ, ನೇರವಾಗಿ ಪಕ್ಕದಲ್ಲಿದ್ದ ಪೊಲೀಸ್ ಕ್ವಾರ್ಟರ್ಸ್ಗೆ ಹೋಗಿದೆ. ಒಂದು ಸುತ್ತ ಕ್ವಾರ್ಟರ್ಸ್ನಲ್ಲಿ ಸುತ್ತಾಡಿದ. ಕೊನೆಗೆ ಯಾರೂ ತಡೆಯದ ಕಾರಣ ನೇರವಾಗಿ ಬಂದು ಪೊಲೀಸ್ ಠಾಣೆ ಪಕ್ಕದಲ್ಲಿರುವ ನಿಲ್ಲಿಸಿದ್ದ ಹಳೆ ಕಾರಿನಲ್ಲಿ ವಿಶ್ರಾಂತಿಗೆ ಜಾರಿದೆ. ಇನ್ನು ಇದನ್ನು ಕಂಡ ಪೊಲೀಸರು, ಸ್ಥಳೀಯರು ಎಲ್ಲರಿಗೂ ಅಚ್ಚರಿ, ಭಯ. ಸ್ಥಳಕ್ಕೆ ಬಂದ ಗುಡಿಬಂಡೆ ಅರಣ್ಯ ಇಲಾಖೆ ಅಧಿಕಾರಿಗಳು ಕಾರಿನಲ್ಲಿ ಅವಿತುಕೊಂಡಿರುವ ಚಿರತೆ ಮರಿಯನ್ನ ಹಿಡಿಯಲು ಹರಸಾಹಸ ಪಟ್ರ. ಅಕ್ಕಪಕ್ಕದ ಕಾರುಗಳನ್ನ ತೆರವುಗೊಳಿಸಿದ್ರ. ಕಾರಿಗೆ ಬಲೆ ಹಾಕಿ ಹಿಡಿಯಲು ಯತ್ನಿಸಿದ್ರ. ಅಷ್ಟೊತ್ತಿಗೆ ಭಯಗೊಂಡಿರುವ ಚಿರತೆ ಕಾರಿನ ಸೀಟಿನ ಕೆಳಗೆ ಅವಿತುಕೊಂಡಿದೆ.
ಜಪ್ಪಯ್ಯ ಅಂದ್ರೂ ಹೊರಗಡೆ ಬರ್ತಿಲ್ಲ. ಕೊನೆಗೆ ಬೆಂಗಳೂರಿನ ಬನ್ನೇರುಘಟ್ಟದಿಂದ ತಜ್ಞರನ್ನ ಕರೆಸಿ ಅರವಳಿಕೆ ನೀಡಿದ ನಂತರ ಚಿರತೆ ಮರಿಯನ್ನ ರಕ್ಷಣೆ ಮಾಡಲಾಯಿತು. ಅತಿಥಿ ಚಿರತೆ ಮರಿ ಪೊಲೀಸ್ ಕ್ವಾರ್ಟರ್ಸ್ ಪೊಲೀಸ್ ಠಾಣೆ ಬಳಿ ಬಂದ ಕಾರಣ ಪೊಲೀಸರು ಕೆಲ ಕಾಲ ಭಯಗೊಳ್ಳುವಂತಾಯಿತು. ಕೊನೆಗೆ ಅರಣ್ಯ ಇಲಾಖೆಯವರು ಚಿರತೆ ಮರಿಯನ್ನ ರಕ್ಷಿಸಿದ್ದು ಬನ್ನೇರುಘಟ್ಟದ ಉದ್ಯಾನವನಕ್ಕೆ ರವಾನೆ ಮಾಡಿದ್ದಾರೆ. ಸತೀಶ್ ಬಾಬು, ಸಿಟಿವಿ ನ್ಯೂಸ್. ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕು. ಈ ಬಗ್ಗೆ ಈಗಾಗಲೇ ಕಳೆದೊಂದು ವಾರದಿಂದ ಸಾರ್ವಜನಿಕರಿಗೆ ಅರಿವು ಮೂಡಿಸಲಾಗಿದೆ ಎಂದು ನಗರ ಠಾಣೆಯ ಎಸ್ಐ ಗೋಪಾಲ್ ಹೇಳಿದರು. ಎಂಜಿ ವೃತ್ತದಲ್ಲಿ ಪೊಲೀಸ್ ಇಲಾಖೆಯಿಂದ ಹೆಲ್ಮೆಟ್ ಧರಿಸಿ ಪ್ರಾಣ ಉಳಿಸಿ ಜಾಥಾಗೆ ಚಾಲನೆ ನೀಡಿ ಮಾತನಾಡಿದ ಅವರು, ಡಿಸೆಂಬರ್ 12ರಿಂದ ದ್ವಿಚಕ್ರ ವಾಹನ ಸವಾರರು ಹೆಲ್ಮೆಟ್ ಧರಿಸುವುದು ಕಡ್ಡಾಯ ಮಾಡಲಾಗಿದೆ. 18 ವರ್ಷ ತುಂಬದವರು ದ್ವಿಚಕ್ರ ವಾಹನ ಚಾಲನೆ ಮಾಡುವಂತಿಲ್ಲ. ಪ್ರತಿಯೊಬ್ಬರು ಚಾಲನಾ ಪರವಾನಗಿ ಮತ್ತು ಹೆಲ್ಮೆಟ್ ಕಡ್ಡಾಯವಾಗಿ ಧರಿಸಬೇಕು. ಇಲ್ಲವಾದಲ್ಲಿ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ಜರುಗಿಸಲಾಗುವುದೆಂದು ತಿಳಿಸಿದರು. ಅಲ್ಲಿ ನಿರಾಶ್ವತ ಸರ್ಕಲ್ ಅಲ್ಲಿ ಒಂದು ಜಾಥಾ ಮಾಡಿ ಮತ್ತೆ ತಿರುಗಿ ಬಂದು ಬಜಾರ್ ರೋಡಲ್ಲಿ ಬಂದು MG ರೋಡಲ್ಲಿ ಮುಕ್ತಾಯ ಮಾಡಿದ್ರಿ. ಆದಮೇಲೆ 10-11 ಗಂಟೆಯಿಂದ ನಗರದಲ್ಲಿ ಹೆಲ್ಮೆಟ್ ಬಗ್ಗೆ ದಂಡ ವಿಧಿಸ್ತಾ ಇದ್ರಿ. ಈಗ ದಂಡ ವಿಧಿಸಿರೋದು ಈಗ ಒಂದು 70 ಕೇಸ್ ಆಗಿವೆ. 70 ಕೇಸು ಆಗಿವೆ. ಇನ್ನು ಸಾಯಂಕಾಲವರೆಗೂ ದಂಡ ವಿಧಿಸ್ತೀವಿ. ವಾರದಿಂದ ನಿಮಗೆಲ್ಲ ಅನೌನ್ಸ್ ಮಾಡಿ ಎಲ್ಲ ಮಾಡಿದ್ರಿ. ಅದರಿಂದ ನೀವು ಇವತ್ತು ದಂಡ ಕಟ್ಟಬೇಕಪ್ಪ ಅಂತ ಹೇಳಿದ್ರು. ಕಟ್ತಾ ಇದ್ದಾರೆ. ಎಲ್ಲರೂ ಗೊತ್ತಿಲ್ಲ ಸರ್ ಅಂತಾರೆ. ಗೊತ್ತಿಲ್ಲದಿದ್ರು ಕಟ್ಟಬೇಕಪ್ಪ ಅಂತ ಕಟ್ಬಿಟ್ಟು ಹೋಗ್ತಾ ಇದ್ದಾರೆ. ಕೆಲವರು ಹೆಲ್ಮೆಟ್ಟು ತಗೊಂಬಂದು ಹಾಕ್ಕೊಂಡು ಬರ್ತಾ ಇದ್ದಾರೆ. ನಾವು ಇಲ್ಲಿ ಮಾಡೋದ್ರಿಂದ ಹೆಲ್ಮೆಟ್ಟು ತಗೊಂಡು ನಮ್ಮ ಮುಂದೆ ಚಾಲನೆ ಮಾಡ್ತಾ ಇದ್ದಾರೆ. ನಗರದ ವಿವಿಧ ವೃತ್ತಗಳಲ್ಲಿ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಕಟ್ಟುನಿಟ್ಟಾಗಿ ಹೆಲ್ಮೆಟ್ ಇಲ್ಲದೆ ಸಂಚರಿಸುವ ವಾಹನಗಳ ತಪಾಸಣೆ ನಡೆಸಿ ಹೆಲ್ಮೆಟ್ ಧರಿಸದ ವಾಹನ ಸವಾರರಿಗೆ ದಂಡದ ಬಿಸಿ ಮುಟ್ಟಿಸಿದರು. ನಗರ ಠಾಣೆಯ ಎಸ್ಐ ಲಲಿತಮ್ಮ, ಮಮತಾ, ಗ್ರಾಮಾಂತರ ಠಾಣೆಯ ರಮೇಶ್ ಗುಗ್ಗರಿ ಮತ್ತು ಸಿಬ್ಬಂದಿಗಳು ಈ ಸಂದರ್ಭದಲ್ಲಿ ಹಾಜರಿದ್ದರು. ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು. ಮುಖ್ಯಮಂತ್ರಿ ಕೆಸಿ ರೆಡ್ಡಿ ತವರೂರಿನಲ್ಲಿ ಅವರ ಪುತ್ಥಳಿ ನಿರ್ಮಾಣ ಮಾಡದಿರುವುದು ಬೇಸರ ತಂದಿದೆ ಎಂದು ರಾಜ್ಯ ರೆಡ್ಡಿ ಸಮುದಾಯದ ಮುಖಂಡರು ಬೇಸರ ವ್ಯಕ್ತಪಡಿಸಿದರು. ಕೋಲಾರ ನಗರದ ಪತ್ರಕರ್ತರ ಭವನದಲ್ಲಿ ಶುಕ್ರವಾರ ಜಿಲ್ಲಾ ರೆಡ್ಡಿ ಸಮುದಾಯದ ನೂತನ ಪದಾಧಿಕಾರಿಗಳ ಆಯ್ಕೆ ಮಾಡಿ ಮಾತನಾಡಿದ ರೆಡ್ಡಿ ಸಮುದಾಯದ ಮುಖಂಡರು, ರಾಜ್ಯದ ಪ್ರಥಮ ಮುಖ್ಯಮಂತ್ರಿ ಕೆಸಿ ರೆಡ್ಡಿ ಅವರ ಪ್ರತಿಮೆ ನಿರ್ಮಾಣ ಮಾಡಲು ಹಲವು ಬಾರಿ ಸರ್ಕಾರಗಳಿಗೆ, ಜಿಲ್ಲಾಡಳಿತಕ್ಕೆ, ನಗರಸಭೆಗೆ ಮನವಿ ಸಲ್ಲಿಸಿದರೂ ಕ್ರಮ ಕೈಗೊಳ್ಳದೆ ಕಾಲಹರಣ ಮಾಡುತ್ತಿದ್ದಾರೆ.
ಮಾಜಿ ಸಚಿವ ಶ್ರೀನಿವಾಸ ಗೌಡ ಮುತುವರ್ಜಿಯಿಂದ ವಿಜಯವಾಡ ಜಿಲ್ಲೆಯ ತೆನಾಲಿ ಗ್ರಾಮದಲ್ಲಿ ಕಂಚಿನ ಪ್ರತಿಮೆ ಸಿದ್ಧವಾಗಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳವನ್ನು ಆಯ್ಕೆ ಮಾಡಿ ಶೀಘ್ರವಾಗಿ ಪುತ್ಥಳಿ ಅನಾವರಣಗೊಳಿಸಬೇಕು ಎಂದರು. 12 ಲಕ್ಷ ರೂಗಳ ಖರ್ಚಿನಿಂದ ನಿರ್ಮಿಸಿ ರೆಡಿ ಮಾಡಿಟ್ಟಿದ್ದಾರೆ. ನಾವು ದಿನಾಂಕವನ್ನು ಸ್ಥಳೀಯ ಶಾಸಕರಲ್ಲಿ ಕೇಳ್ತಾ ಇದ್ದೀವಿ. ದಯವಿಟ್ಟು ಅವರೆಲ್ಲರೂ ಸ್ಪಂದಿಸಿ ತುರ್ತಾಗಿ, ಇನ್ಯಾಕೆ ಜನವರಿ 19 ವೇಮನ ಜಯಂತಿ ಬರುತ್ತೆ, ಅದರೊಳಗಾಗಿ ಒಂದು ಒಕ್ಕರಗಿನ ಕೂಗು ಪ್ರಥಮ ಮುಖ್ಯಮಂತ್ರಿ ಅವರ ಪುತ್ಥಳಿಯನ್ನ ನಮ್ಮ ಕೋಲಾರ ಜಿಲ್ಲೆಯ ಎಲ್ಲರೂ ಸೂಕ್ತ ಸ್ಥಳವನ್ನು ನೀಡಿ ಎಲ್ಲ ನಮ್ಮ ಸ್ಥಳೀಯ ಶಾಸಕರು ಮತ್ತೆ ಜಿಲ್ಲೆಯ ಎಲ್ಲ ಶಾಸಕರು ಮತ್ತೆ ನಮ್ಮ ಉಸ್ತುವಾರಿ ಸಚಿವರನ್ನ ನಾನು ಈ ಪತ್ರಿಕಾ ಮಾಧ್ಯಮದ ಮುಖಾಂತರ. ರಾಜ್ಯ ರೆಡ್ಡಿ ಜನಾಂಗದ ಸಂಘಟನಾ ಅಧ್ಯಕ್ಷ ಪ್ರಭಾಕರ್ ರೆಡ್ಡಿ ಮಾತನಾಡಿ, ಜಿಲ್ಲಾ ಘಟಕದ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಲಾಗಿದ್ದು ಸಮುದಾಯದ ಏಳಿಗೆಗೆ ಪದಾಧಿಕಾರಿಗಳು ದುಡಿಯಬೇಕು ಎಂದರು. ಈಶ್ವರ್, ಸಿಟಿವಿ ನ್ಯೂಸ್, ಕೋಲಾರ. ನಂಜನಗೂಡು ತಾಲೂಕಿನ ಹುಣಸನಾಳು ಗ್ರಾಮದ ಬಳಿ ಇರುವ ಖಾಸಗಿ ವಿದ್ಯಾಸಂಸ್ಥೆ ಕಾನೂನು ಬಾಹಿರವಾಗಿ ಶಾಲೆ ನಡೆಸುತ್ತಿದ್ದು, ಡಿಸೆಂಬರ್ 16ರಂದು ಶಾಲೆ ಮುಂಭಾಗ ಪೋಷಕರು ಪ್ರತಿಭಟನೆ ನಡೆಸುತ್ತಿದ್ದಾರೆ ಎಂದು ಎಂಡಿ ಬಾಲರಾಜು ಹೇಳಿದರು. ನಂಜನಗೂಡು ನಗರದ ಪ್ರವಾಸಿ ಮಂದಿರದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಎಂಡಿ ಬಾಲರಾಜು ಅವರು, ಖಾಸಗಿ ವಿದ್ಯಾಸಂಸ್ಥೆ 1ರಿಂದ 5ನೇ ತರಗತಿವರೆಗೆ ಮಾತ್ರ ರಾಜ್ಯ ಪಠ್ಯಕ್ರಮಕ್ಕೆ ಪರವಾನಗಿ ಪಡೆದು ಐಸಿಎಸ್ಸಿ ಕೇಂದ್ರ ಪಠ್ಯಕ್ರಮ ಶುಲ್ಕ ವಸೂಲಿ ಮಾಡುತ್ತಿದೆ. ಇತ್ತೀಚೆಗೆ 6ನೇ ತರಗತಿಗೆ ಪಾಠ ಮಾಡುತ್ತಿದ್ದು ವಿದ್ಯಾರ್ಥಿಗಳ ಭವಿಷ್ಯದ ಜೊತೆಗೆ ಚೆಲ್ಲಾಟವಾಡುತ್ತಿದೆ. ಶಿಕ್ಷಣ ಇಲಾಖೆಗೆ ಒಂದು ಶುಲ್ಕದ ಮಾಹಿತಿ ನೀಡಿ ಪೋಷಕರಿಗೆ ಮತ್ತೊಂದು ಶುಲ್ಕದ ಪಟ್ಟಿ ನೀಡಿ ಹಗಲು ದರೋಡೆ ಮಾಡುತ್ತಿದ್ದಾರೆ. ಈ ಬಗ್ಗೆ ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೆ ಗೊತ್ತಿದ್ದರೂ ಯಾವುದೇ ಕ್ರಮ ಕೈಗೊಳ್ಳಲು ಸಾಧ್ಯವಾಗುತ್ತಿಲ್ಲ ಎಂದರು. ಯಾವುದೇ ಅನುಮತಿಯನ್ನ ಪಡೆದೇನೆ ಐಸಿಐಸಿ ಪಠ್ಯಕ್ರಮವನ್ನ 6ನೇ ತರಗತಿಗೆ ಈ ಒಂದು ಸಂಸ್ಥೆ ಮಾಡಿ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆಗೆ ಬಡ ಪೋಷಕರ ಸುಲಿಗೆಯನ್ನ ಮಾಡ್ತಾ ಇದ್ದಾರೆ. ಈ ಒಂದು ಸಂಸ್ಥೆ ಅನೇಕ ಸಮಸ್ಯೆಗಳಲ್ಲಿ ಪ್ರಮುಖವಾಗಿ ಹೆಚ್ಚುವರಿ ಶುಲ್ಕವನ್ನ ಪಡ್ಕೊಳ್ತಾ ಇರೋದು, ಶಿಕ್ಷಣ ಇಲಾಖೆಗೆ ಒಂದು ಪ್ರವೇಶ ಶುಲ್ಕ ದರ ಪಟ್ಟಿಯನ್ನು ಕೊಟ್ಟಿರೋದು, ಪೋಷಕರಿಗೆ ಒಂದು ಪ್ರವೇಶ ಶುಲ್ಕ ದರ ಪಟ್ಟಿಯನ್ನು ಕೊಟ್ಟಿರೋದು, ಈಗೆಲ್ಲೋ ಒಂದ್ ಕಡೆ ಭ್ರಷ್ಟಾಚಾರದಲ್ಲಿ ಈ ಒಂದು ಸಂಸ್ಥೆ ತೊಡ್ಕೊಳ್ತಾ ಇದೆ. ಶಿಕ್ಷಣ ಇಲಾಖೆ ಆಡಳಿತ ವೈಫಲ್ಯ ಇದ್ದು ಕಾಣುತ್ತಿದೆ. ಶಿಕ್ಷಣ ಇಲಾಖೆ ಅಧಿಕಾರಿಗಳು ಅಂಚೆ ಇಲಾಖೆ ಕೆಲಸದ ರೀತಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಕಳೆದ ತಿಂಗಳು ಪೋಷಕರು ಪ್ರತಿಭಟನೆ ಮಾಡಿ ಶಾಲೆಯ ಆಡಳಿತ ಮಂಡಳಿ ವಿರುದ್ಧ ಕೇಸು ದಾಖಲು ಮಾಡುವಂತೆ, ಹೆಚ್ಚುವರಿ ಶುಲ್ಕ ವಾಪಸ್ ನೀಡುವಂತೆ ಡಿಡಿಪಿಎ ನೇತೃತ್ವದಲ್ಲಿ ಸಭೆ ನಡೆಸಲಾಗಿತ್ತು. ಆದರೆ ಅದು ಶಾಲಾ ಆಡಳಿತ ಮಂಡಳಿಗೆ ಸಾಧ್ಯವಾಗಿಲ್ಲ. ಬಲವಂತವಾಗಿ 6ನೇ ತರಗತಿ ವಿದ್ಯಾರ್ಥಿಗಳಿಗೆ ಟಿಸಿ ತೆಗೆದುಕೊಳ್ಳುವಂತೆ ಸೂಚಿಸಿದ್ದಾರೆ. ಇನ್ನು 3 ದಿನಗಳ ಒಳಗೆ ಸಮಸ್ಯೆ ಬಗೆಹರಿಸದಿದ್ದಲ್ಲಿ ಡಿಸೆಂಬರ್ 16ರ ಮಂಗಳವಾರ ಶಾಲೆ ಮುಂಭಾಗ ಬೃಹತ್ ಪ್ರತಿಭಟನೆ ನಡೆಸಲಾಗುವುದೆಂದು ಎಚ್ಚರಿಕೆ ನೀಡಿದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303.
ಶ್ರೀ ಚಾಮವಿ ಪಾರ್ಟಿ ಹಾಲ್ 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ, 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸ್ಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ವಿರಾಮದ ನಂತರ CTV ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಗುಬ್ಬಿ ತಾಲೂಕಿನ ಕೋಣನಕಲ್ಲು, ಚೌಕೋನಹಳ್ಳಿ ಹಾಗೂ ಬೈಚೇನಹಳ್ಳಿ ಸೇರಿದಂತೆ ಸುಮಾರು 7 ಕೋಟಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ SR ಶ್ರೀನಿವಾಸ್ ಇಂದು ಭೂಮಿ ಪೂಜೆ ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ಅವರು, ಪಕ್ಷಕ್ಕೆ ಮುಜುಗರ ತರುವ ಕೆಲಸವನ್ನು ಯಾರೂ ಮಾಡಬಾರದು. ಸಿಎಂ ಬದಲಾವಣೆ ಮಾಡುವುದು ಬಿಡುವುದು ಹೈಕಮಾಂಡ್ಗೆ ಬಿಟ್ಟ ವಿಚಾರ. ಹೈಕಮಾಂಡ್ ತೀರ್ಮಾನವೇ ಅಂತಿಮ. ಯತೀಂದ್ರ ಅವರು ಪದೇ ಪದೇ ಹೇಳಿಕೆಗಳನ್ನು ಕೊಡಬಾರದು. ಇದರಿಂದ ಪಕ್ಷಕ್ಕೆ ಮುಜುಗರ ತರುತ್ತದೆ, ಶಾಸಕರಿಗೂ ಮುಜುಗರ ತರುತ್ತದೆ. ಎಲ್ಲರೂ ಪಕ್ಷ ಕಟ್ಟುವ ಕೆಲಸ ಮಾಡಬೇಕು ಎಂದರು. ಅರಣ್ಯ ಇಲಾಖೆ ಅಧಿಕಾರಿಗಳು ತಮ್ಮ ಅನುಕೂಲಕ್ಕೆ ತಕ್ಕಂತೆ ನಕ್ಷೆ ತಯಾರಿಸಿಕೊಂಡು ರಾತ್ರೋರಾತ್ರಿ 30ಕ್ಕೂ ಹೆಚ್ಚು JCBಗಳನ್ನು ಹರಳಕುಂಟೆ, ಅಬ್ಬಣಿ, ಕೋಟಿಗಾನಹಳ್ಳಿ, ಹರಟಿ, ಮಳ್ಳಾಂಡಹಳ್ಳಿ ಗ್ರಾಮದ ರೈತರ ಜಮೀನುಗಳಿಗೆ ನುಗ್ಗಿಸಿ ಬೆಳೆ, ಮರ ಗಿಡಗಳನ್ನು, ಮಾವಿನ ಗಿಡಗಳನ್ನು, ನೀರಾವರಿ ವ್ಯವಸ್ಥೆ ಹಾಳು ಮಾಡಿದ್ದಾರೆ. ಈ ಜಮೀನುಗಳು ಅರಣ್ಯ ಇಲಾಖೆಯದ್ದಲ್ಲ ಎಂದು ಹಲವು ಬಾರಿ ಮನವರಿಕೆ ಮಾಡಿಕೊಂಡರೂ ಇಲಾಖೆ ಅಧಿಕಾರಿಗಳು ಅಕ್ರಮವಾಗಿ ರೈತರ ಜಮೀನುಗಳಿಗೆ ನುಗ್ಗಿದ್ದಾರೆ ಎಂದು ರೈತ ಹರಟಿ ಪ್ರಕಾಶ್ ಆರೋಪಿಸಿದರು. ನಗರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ರೈತರು, ಮೈಸೂರು ಮಹಾರಾಜರ ಆಡಳಿತದ ಅವಧಿಯಲ್ಲಿ ನಮಗೆ ಗೋಮಾಳ ಜಮೀನುಗಳನ್ನು ನೀಡಿದ್ದಾರೆ. ಆದರೆ ಅರಣ್ಯ ಇಲಾಖೆ ಅಧಿಕಾರಿಗಳು ಕಾನೂನು ಬಾಹಿರವಾಗಿ ರೈತರ ಜಮೀನುಗಳಿಗೆ ಪ್ರವೇಶ ಮಾಡಿದ್ದಾರೆ. ಈ ಸಂಬಂಧ ಜಂಟಿ ಸರ್ವೆ ಮಾಡುವಂತೆ 2 ತಿಂಗಳಿಂದ ಹಲವು ಬಾರಿ ಜಿಲ್ಲಾಡಳಿತಕ್ಕೆ ಮನವಿ ಮಾಡಿದರೂ ಯಾವುದೇ ನಿರ್ಣಯ ಕೈಗೊಳ್ಳದೆ ರೈತರಲ್ಲಿ ಗೊಂದಲ ಸೃಷ್ಟಿಸುತ್ತಿದ್ದಾರೆ. ಯಾವುದೇ ರೈತರಿಗೆ ಸರ್ವೆ ಕಾರ್ಯಕ್ಕೆ ನೋಟಿಸ್ ಸಹ ನೀಡಿರುವುದಿಲ್ಲ. ಇದೇ ರೀತಿ ಮುಂದುವರಿದರೆ ಹರಟಿ ಗ್ರಾಮ ಪಂಚಾಯಿತಿ ರೈತ ಹೋರಾಟ ಸಮಿತಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುತ್ತದೆ ಎಂದು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ನೀಡಿದರು. ಗ್ರಾಮೀಣ ಜನರು ಅವರ ಆರೋಗ್ಯದ ವಿಚಾರವನ್ನು ಕಡೆಗಣಿಸಿಕೊಳ್ಳುವುದು ಸಾಮಾನ್ಯವಾಗಿದ್ದು, ಉಚಿತ ಆರೋಗ್ಯ ತಪಾಸಣೆ ಶಿಬಿರಗಳು ಈ ಸಂದರ್ಭದಲ್ಲಿ ಸಹಕಾರಿಯಾಗಲಿವೆ ಎಂದು ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಪುರುಷೋತ್ತಮ್ ಗೌಡ ಹೇಳಿದರು.
ನೆಲಮಂಗಲ ತಾಲೂಕಿನ ತ್ಯಾಮಗುಂಡ್ಲು ಹೋಬಳಿಯ ವರ್ಧನಾಯಕನಹಳ್ಳಿ ಮಾರುತಿ ಸಮುದಾಯ ಭವನದಲ್ಲಿ ಕಾಂಗ್ರೆಸ್ ಮುಖಂಡ ದಿವಂಗತ ನಾಗರಾಜ್ ಅವರ ಸ್ಮರಣಾರ್ಥ ಬಿಜಿಎಸ್ ಆಸ್ಪತ್ರೆ ಸಹಯೋಗದಲ್ಲಿ ಆಯೋಜಿಸಿದ್ದ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ನಮ್ಮ ಗ್ರಾಮ ನಮ್ಮ ಆರೋಗ್ಯ ಎಂಬ ಆಶಯದಲ್ಲಿ ಗ್ರಾಮೀಣ ಜನರಿಗೆ ಆರೋಗ್ಯ ತಪಾಸಣೆ ಹಾಗೂ ಅರಿವು ಮೂಡಿಸುವ ಕಾರ್ಯವನ್ನು ಮಾಡುತ್ತಾ ಬಂದಿದ್ದೇವೆ ಎಂದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಳ್ಳಂಬೆಳಗ್ಗೆ ವಾಹನ ಸವಾರರಿಗೆ ಬಿಸಿ ಮುಟ್ಟಿಸಿದ ಚಿಕ್ಕಬಳ್ಳಾಪುರ ಜಿಲ್ಲಾ ಎಸ್ಪಿ ಕುಶಾಲ್ ಚೌಕ್ಸೆ. ಹೆಲ್ಮೆಟ್ ಇಲ್ಲದೆ ರಸ್ತೆಗಿಳಿದ ವಾಹನ ಸವಾರರಿಗೆ ದಂಡದ ಬಿಸಿ. ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸರಿಗೆ ಬೆಚ್ಚಿ ಬಿದ್ದ ಬೈಕ್ ಸವಾರರು. ಸಂಪೂರ್ಣ ಮಂಜುಮಯವಾದ ಬರದ ನಾಡು ಬಾಗೇಪಲ್ಲಿ. ಬೆಳಗ್ಗೆ 8 ಗಂಟೆಯಾದರೂ ರಸ್ತೆ ಕಾಣದಂತೆ ಕವಿದ ಮಂಜು. ವಾಹನ ಸವಾರರಿಗೆ ಸಂಕಷ್ಟ. ತಾಲೂಕೆಲ್ಲ ತಂಪು ತಂಪು ವಾತಾವರಣ. ಕಾಡಿಗಿಂತ ಕಾರೇ ಸೇಫ್ ಅಂದುಕೊಂಡ ಚಿರತೆ. ಕಾಡಿನಿಂದ ಬಂದು ಕಾರಿನಲ್ಲಿ ಕುಳಿತ ಚಿರತೆ ಮರಿ. ಪೊಲೀಸರು ಸೀಸ್ ಮಾಡಿದ ವಾಹನದಲ್ಲಿ ಠಿಕಾಣಿ ಹೂಡಿದ ಚಿರತೆ ಸೇರಿ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.